ಸ್ನೇಹಿತರೆ ನಮಸ್ಕಾರ. 2 ಇಂಚಿ ಪೈಪಿಗೆ ವೆಂಚುರಿ ಔಷಧಿ ಮೂಲಕ ಈಗ ಇಲ್ಲೇನು ತೊಟ್ಟಿದೆಯಲ್ಲ, ಇಲ್ಲಿಂದ ನಾವು ಈಗ ವೆಂಚುರಿ ಮೂಲಕವಾಗಿ ಔಷಧಿನ ಯಾವ ಥರ ಕೊಡೋದು ಅನ್ನೋದ್ರ ಬಗ್ಗೆ ನಾವೀಗ ಒಂದು ವೆಂಚುರಿದು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ನೋಡಿ ಈ ಥರ ಇದೆ ಐಟಮ್, ಏನೇನು ಬೇಕಂತ ಹೇಳ್ತೀನಿ. ನೋಡಿ ನೀವು ನೋಡ್ತಿರ್ಬೋದು 2 ಇಂಚಿದು ವೆಂಚುರಿ ಇದು. ಇದಕ್ಕೆ ಒಂದು ಅಡಾಪ್ಟರ್ ಅವರೇ ಕೊಡ್ತಾರೆ. ಇದು ವೆಂಚುರಿ ಸೆಟ್ ಅಂತ ಕೇಳಿದ್ರೆ ಕೊಡ್ತಾರೆ. ಓಕೆನಾ. ಇವಾಗ ನಿಮಗೆ 2 ಸೈಡು ಥ್ರೆಡ್ ಇರೋದು ಬೇಕು, ಬೆಂಡು 2 ಸೈಡ್ ಥ್ರೆಡ್ ಇರೋದು ಬೇಕು, ಇನ್ನು 2 ಸೈಡು ಸಾದಾ ಇರೋದು ಬೇಕು. ಇದು ಒಂದೇ ಬೆಂಡಲ್ಲೇ ಬರುತ್ತೆ. ಓಕೆನಾ. ಇನ್ನೆರಡು ಬೆಂಡು ಬೇಕು, ಸಾದಾ ಬೆಂಡು. ಓಕೆನಾ. ಸಾದಾ ಬೆಂಡು 2 ಸೈಡು ಸಾದಾ ಇರಬೇಕು. ನೋಡಿ 2 ಸೈಡ್ ಸಾದಾ ಇಡಬೇಕು. ಟೋಟಲ್ 4 ಬೆಂಡ್ ಬೇಕಾಗುತ್ತೆ. ಆಮೇಲೆ ನಿಮಗೆ 2 ಇಂಚಿದು ಒಂದು ವಾಲ್ ಬೇಕಾಗುತ್ತೆ. ಓಕೆನಾ. ಆಮೇಲೆ ಮತ್ತೆ 2 ಟೀ ಬೇಕಾಗುತ್ತೆ. ಓಕೆನಾ. 2 ಟೀ ಬೇಕು, 4 ಬೆಂಡ್ ಬೇಕು, ಮತ್ತು ಒಂದು ವಾಲ್ ಬೇಕು. ಓಕೆನಾ. ಇನ್ನು ನಾರ್ಮಲ್ಲು ಇನ್ನೇನು ಇನ್ನೇನು ಕಾಮನ್ ನಿಮ್ಮ ಹತ್ರ ಇರುತ್ತೆ. ಓಕೆನಾ. ಇಷ್ಟು ಬೇಕಾಗುತ್ತೆ. ಬನ್ನಿ ಯಾವ ಥರ ರೆಡಿ ಮಾಡೋದು ಅಂತೇಳಿ ನಾನು ನಿಮ್ಗೆ ಸ್ನೇಹಿತರೆ ಈಗ ನೀವು ನೋಡ್ತಿರ್ಬೋದು, ಇದು ವೆಂಚುರಿ ರೆಡಿ ಮಾಡಿದ್ದೀವಿ. ಓಕೆನಾ. ಒಂದು ಎಕ್ಸಾಂಪಲ್ಲು ಇದನ್ನು ನಾವು ಟೆಸ್ಟಿಗೆ ಅಂತೇಳಿ ಗಮ್ ಹಾಕ್ಲಿದ್ದಂಗೆ ಇದನ್ನ ಡೆಮೋನ್ಸ್ಟ್ರೇಷನ್ ಮಾಡಿದ್ದೀವಿ. ಯಾವ ಥರ ಅಂದರೆ ನೀವು ನೋಡ್ತಿರ್ಬೋದು, ನಾವು ಆಗಲೇ ಏನಿದು 2 ಇಂಚಿ ಪೈಪ್ ಏನು ಕೊಯ್ದಿದ್ವಲ್ಲ ಅದ್ರ ಅಳತೆ ಮುಖಾಂತರವಾಗಿ ಇದನ್ನು ನಾವು ವಾಲು ಮತ್ತು ಟೀ ಮತ್ತು ಇಲ್ಲಿ ಬೆಂಡು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಗಮ್ ಹಾಕೊಂತ ಬರೋದು. ಓಕೆನಾ. ಒಂದು ನಿಮಿಷ ನೋಡಿ, ಇದು ಸ್ಟ್ಯಾಂಡು. ಓಕೆನಾ. ಇದು ನಿಮ್ಗೆ ಇದು ವೆಂಚುರಿ ಸ್ಟ್ಯಾಂಡ್ ರೆಡಿ ಆಯಿತು. ಯಾವುದೇ ಕಾರಣಕ್ಕೂ ನಿಮ್ಗೆ ಇನ್ನೊಂದು ನಾನು ರೈತರಿಗೆ ಹೇಳೋದು ಏನಂದರೆ, ಇದು ವೆಂಚುರಿ ಯಾವುದೇ ಕಾರಣಕ್ಕೆ ನೀವು ನೋಡ್ತಾ ಇರ್ಬೋದು ನೀವು ಆರೋ ಮಾರ್ಕು, ಯಾವುದೇ ಕಾರಣಕ್ಕೂ ಇದು ನೀರಿಂದ ಅಂದರೆ ಮೋಟ್ರಿಂದ ಏನು ಲೈನ್ ಬಂದಿರುತ್ತೋ ಅದಕ್ಕೆ ಮುಂಚೆ ಇರಬೇಕು. ಇದು ಯಾವತ್ತೂ ಈ ಸೈಡ್ ಇರಬಾರ್ದು. ಓಕೆನಾ. ಈ ಸೈಡೇ ಇರಬೇಕು. ಏನಕ್ಕೆ ಅಂದರೆ ನೀವು ಇಲ್ಲಿ ವಾಲು ಕಮ್ಮಿ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ಏರು ಕಂಪ್ರೆಷನ್ ಆಗಿ ಇದನ್ನು ಏರ್ ಎಳಿತದೆ. ಆವಾಗ ನಾವು ಏನು ಔಷಧಿ ಆಗಿರ್ತೀವೋ ಅದು ಇಲ್ಲಿಂದ ಡೊಮೆಸ್ಟಿಕ್ ಆಗಿ ನಿಮಗೆ ಡ್ರಿಪ್ಪಿಂಗ್ ಮೂಲಕ ಹೋಗುತ್ತೆ. ಯಾವುದೇ ಕಾರಣಕ್ಕೆ ಇದು ವಾಲ್ ನೀವು ನೋಡ್ಕೊತಾ ಇರ್ಬೋದು. ಓಕೆನಾ. ಇದು ವಾಲು ಈ ಥರ ಇರಬೇಕು. ಸರಿನಾ. ಇದು ಆರೋ ಮಾರ್ಕು. ಓಕೆನಾ. ಓಕೆ. ಇದು ಗಮ್ಮಕ್ಕೆ ಅಂತ ಬಂದು ನಾನು ನಿಮಗೆ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ತಿರ್ಬೋದು ನಾವು ಒಂದಕ್ಕೆ ಎಲ್ಲ ಗಮ್ ಹಾಕ್ಕೊಂಡು ಇದು ಹಾಕ್ಕೊಂತ ಇದ್ದೀವಿ. ನೀವು ನೋಡ್ತಿರ್ಬೋದು ಈಗ ನಾವು ಏನು ಪೀಸ್ ಇದ್ವಾ ಇವೆಲ್ಲ ಏನು ಪೀಸ್ ಇದ್ವು ಅವನ್ನೆಲ್ಲ ತೆಗೆದು ಈಗ ನಾವು ಗಮ್ಮಕ್ಕಿಂತ ಬರ್ತಾ ಇದ್ದೀವಿ. ಓಕೆನಾ. ನಾವು 2 ಸೈಡ್ ಗಮ್ ಹಚ್ಚೋದ್ರಿಂದ ಎಷ್ಟೇ ಪ್ರೆಷರ್ ಆದರೂ ಕೂಡ ಕಿತ್ತೋಗಲ್ಲ. ಓಕೆನಾ. ನಾವು 2 ಸೈಡ್ ಗಮ್ ಹಾಕ್ತೀವಿ. ಓಕೆ. ಈ ಥರ 2 ಸೈಡು ಟೀ ರೆಡಿ ಮಾಡ್ಕೋಬೇಕು. ನೋಡಿ ಈಗ 2 ಸೈಡು ಟೀ ರೆಡಿ ಆಯಿತು. ಈಗ ನಮಗೆ ನೆಕ್ಸ್ಟು ಈಗ ನಾವು ವಾಲ್ ರೆಡಿ ಮಾಡ್ತೀವಿ. ವಾಲಿಗೆ ನೋಡ್ತಿರ್ಬೋದು ಫುಲ್ ಲಾಕ್ ಆಗಿದೆ. ಈ ಥರ ಲಾಕ್ ಆಗಂಗೆ ನೀವು ಯಾವುದೇ ಒಂದು ಪೈಪನ್ನು ಫುಲ್ ಪ್ರೆಸ್ ಮಾಡಿದರೆ ನಿಮ್ಗೆ ನೀರು ಲೀಕ್ ಆಗಲ್ಲ, ಏನೂ ಲೀಕ್ ಆಗಲ್ಲ. ನೀವು ನೋಡ್ತಿರ್ಬೋದು ಈಗ 2 ಇಂಚಿ ವಾಲಿಗೆ ನಾವು ಗಮ್ ಮಾಡ್ತಾ ಇದ್ದೀವಿ.
ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಇದಷ್ಟು ಗಮ್ ಹಾಕಿದ್ದಾಗಿದೆ ಆಲ್ರೆಡಿ. ಓಕೆನಾ, ಈಗ ನಾವು ಇದನ್ನು ಬೆಂಡು ವಿತ್ ವಾಲು ಸರಿ, ಯಾವುದೇ ಕಾರಣಕ್ಕೂ ಇದ್ರ ಆಪೋಸಿಟೇ ಇರಬೇಕು 2 ಇಂಚಿ ವಾಲು. ಓಕೆನಾ, ಒಂದು ನಿಮಿಷ. ಈಗ ನೀವು ನೋಡ್ತಿರ್ಬೋದು ನೋಡ್ತಿರ್ಬೋದು ವೆಂಚುರಿ ರೆಡಿ ಆಯಿತು. ಓಕೆನಾ, ಈಗ ನೋಡಿ ಇದು ಈ ಸೈಡ್ ಇದ್ದರೆ ಈ ಸೈಡ್ ಇದು ವಾಲ್ ಇರಬೇಕು. ಓಕೆನಾ, ಇದು ನಿಮ್ಗೆ 2 ಸೈಡು ಸಮಸ್ಯೆ ಆಗುತ್ತೆ. ನೋಡ್ತಿರ್ಬೋದು ಈಗ 2 ಸೈಡು ಆಲ್ರೆಡಿ ಬೆಂಡ್ ಹಾಕೊಂಡಿದ್ದೀವಿ. 2 ಸೈಡ್ ಇನ್ ಸೈಡ್ ಇಲ್ಲಿ ಇವೆರಡಕ್ಕೂ ಬೆಂಡ್ ಹಾಕಿದ್ದೀವಿ ಆಲ್ರೆಡಿ. ಈಗ ಗಮ್ ಹಾಕೊಂಡು ಇದು ಪ್ರೆಸ್ ಮಾಡ್ಕೊತ ಹೋಗೋದು. ಈಗ ನೀವು ನೋಡ್ತಾ ಇರ್ಬೋದು ಇದು ಗಮ್ ಹಾಕ್ತಾ ಇದ್ದೀವಿ. ಎರಡು ಇಂಚು ವೆಂಚುರಿ ರೆಡಿಯಾಗಿದೆ. ಈಗ ನಾವು ಒಂದ್ಸರಿ ಗಮ್ ಬಿಡ್ಕೊಂಡ ಬಂದರೆ ಒಳ್ಳೆಯದು. ಓಕೆನಾ, ನಿಮಗೆಲ್ಲರೂ ಗ್ಯಾಪ್ ಇದ್ದಾಗ ನೀವು ಬರೋದು ಆ ಥರ ಆಗ್ತಾ ಇರುತ್ತೆ. ನಾವು ಎಲ್ಲ ಚೇಂಜ್ ಮಾಡಿದ್ವು, ಅದರಲ್ಲಿ ಗಮ್ ಬಿಡಬೇಕು. ಓಕೆ, ವೆಂಚರ್ ರೆಡಿ ಆಯಿತು. ನಾನು ನಿಮಗೆ ನೀರು ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ನಾವೀಗ ಆಲ್ರೆಡಿ ವೆಂಚರ್ ರೆಡಿಯಾಗಿದೆ. ಈಗ ನಾನು ನಿಮಗೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿಗ ನಾನು 50 ಲೀಟ್ರ್ ಡ್ರಮ್ ಬ್ಯಾರಲ್ ಇಟ್ಟಿದ್ದೀನಿ. ಓಕೆನಾ, 5 ಲೀಟ್ರ್ ಡ್ರಮ್ ಇಟ್ಟಿದ್ದೀನಿ. ಇದರಲ್ಲಿ ಆಲ್ರೆಡಿ ವೆಂಚರಿ ಇದು ವಾಷರು. ಓಕೆನಾ, ಇದು ಏರ್ ಔಟು, ಇದರಲ್ಲಿ ನಾನ್ ವಾಲು ಫುಟ್ಬಾಲು ಇದೆ. ಓಕೆನಾ, ಇದು ಜಲ್ಡಿ. ನೀವು ಏನೇ ಎಕ್ಸಾಂಪಲು, ಇವಾಗ ನೀವು ಏನಾರ ಕಸರು ಏನಾರ ನೀವು ಜೀವಾಮೃತ ಆಗಲಿ ಡಿಕಂಪೋಸರ್ ಆಗಲಿ ನೀವು ಯಾವುದೇ ಒಂದು ಲಿಕ್ವಿಡ್ ಐಟಮ್ ಬಿಡ್ತೀನಿ ಅಂದಾಗ ಏನೇ ಕಸರು ಏನೇ ಇದ್ರೂ ಇಲ್ಲಿ ಇದು ಫಿಲ್ಟ್ರ್ ಆಗುತ್ತೆ. ಆಮೇಲೆ ನೀವು ಇದನ್ನು ಡ್ರಿಪ್ಪಿನ ಮೂಲಕ ಕೊಡ್ಬೋದು. ಇಲ್ಲಪ್ಪ ನಿಮಗೆ ಹಂಗೂ ಇನ್ನೂ ಫಿಲ್ಟ್ರ್ ಆಗಿಲ್ಲ ಅಂದರೆ ಈ ಜಾಗದಲ್ಲಿ ನೀವೇನಾದರೂ ಒಂದು ಜಲ್ಡಿ ಆಗಲಿ ಇಲ್ಲಾಂದರೆ ನಿಮ್ದು ಯಾವ್ದಾದ್ರು ಬಟ್ಟೆ ಆಗಲಿ ಅದ್ರ ಮೇಲ್ಗಡೆ ನೀವು ಡಿಕಂಪೋಸರ್ ಆಗಲಿ ಇಲ್ಲಾಂದರೆ ಜೀವಾಮೃತ ಆಗಲಿ ಬಿಟ್ಟಾಗ ಲೇಯರು ನಿಮಗೆ ತೆಳಗೋಗಿ ನೀರಾಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಯಾವುದನ್ನು ಕಟ್ಟಲ್ಲ ಡ್ರಿಪ್ಪಿಗೆ. ಹಂಗಾಗಿ ನೀವು ಡ್ರಿಪ್ ಮೂಲಕ ಆರಾಮಾಗಿ ಬಿಡ್ಕೊಂತ ಹೋಗ್ಬೋದು. ಇವಾಗ ನೋಡಿರಿ, ಇದು ಆಲ್ರೆಡಿ ಎಲ್ಲ ಡ್ರಿಪ್ ಆಗಿದೆ. ಡ್ರಿಪ್ಪಿಗೆಲ್ಲ ವೆಂಚುರಿ ರೆಡಿ ಆಗಿದೆ. ಬನ್ನಿ ಇವಾಗ ನಿಮಗೆ ಟೆಸ್ಟ್ ಮಾಡಿ ನಿಮಗೆ ಈಗ ತೋರಿಸ್ತೀವಿ. ನೀವಿಲ್ಲಿ ಹಿಂಗೆ ನೋಡ್ತಿರ್ಬೋದು, ಈಗ ವೆಂಚುರಿ ರೆಡಿ ಆಗಿದೆ. ಈ ಕರೆಂಟು ಸ್ಟಾರ್ಟ್ ಮಾಡಿದ್ದೀವಿ, ಈಗ ಮೋಟ್ರು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಇಲ್ಲಿ ಈಗ ತೊಟ್ಟಿ ನೀರನ್ನ ನಾವು ತೊಟ್ಟಿಗೆ ಬಿಡ್ತಾಯಿದ್ದೀವಿ. ಯಾಕೆಂದರೆ ಈಗ ಅದು ಆಲ್ರೆಡಿ ತೋಟಕ್ಕೆ ಬಿಟ್ಟಿದ್ದೀವಿ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ತೊಟ್ಟಿ ನೀರನ್ನ ತೊಟ್ಟಿಗೆ ಬಿಟ್ಟಿದ್ದೀವಿ. ಈಗ ನೀವು ನೋಡ್ತಿರ್ಬೋದು, ಅಲ್ಲಿ ಮೇಲೆ ಕಾಣ್ತಿರೋದು ವೆಂಚುರಿ ಪೈಪ್ನ ಇದು ತಿರುವಿದೆ. 2 ಇಂಚಿ ವಾಲು. ಇನ್ನು ಒಂದು ಅರ್ಧ ಭಾಗ ಕಟ್ ಮಾಡಬೇಕು. ಅರ್ಧ ಭಾಗ ಕಟ್ ಮಾಡಿದಾಗ ಅಲ್ಲಿರೋ ಔಷಧಿ ಆಗಲಿ, ನೀವು ಏನೇ ಒಂದು ಡಿಕಂಪೋಸರ್ ಆಗಲಿ ಜೀವಾಮೃತ ಆಗಲಿ ಯಾವುದೇ ನೀರಾಗಲಿ ನೀವು ಅದು ಔಷಧಿ ಆಗಲಿ ಡ್ರಮ್ಮಲ್ಲಿ ಹಾಕಿದಾಗ ಅದು ಇರುತ್ತೆ. ನಿಮಗೆ ಅಲ್ಲಿ ಕಾಣ್ತಿರ್ಬೋದು ವೆಂಚುರಿ ಮೂಲಕವಾಗಿ ನಿಮ್ಮ ಡ್ರಿಪ್ಪಿಗೆ ಸೇರುತ್ತೆ. ಈ ಥರ ವೆಂಚುರಿ ಮಾಡುವ ವಿಧಾನ. ಧನ್ಯವಾದಗಳು.